ಶಾಸಕರಿಗೂ ಇನ್ಮುಂದೆ ಐಪಿಎಲ್ ಮಾದರಿಯಲ್ಲಿ ಹರಾಜು. ಇವರು ಶಾಸಕರು ಅಥವಾ ಐಪಿಎಲ್ ಸರಕು? ಆಪರೇಷನ್ ಕಮಲ ವರ್ಸಸ್ ಆಪರೇಷನ್ ಹಸ್ತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ರಾಜಕೀಯ ಲಾಭಕ್ಕಾಗಿ ಮತ್ತು ಅಧಿಕಾರ ಹಿಡಿಯೋದಕ್ಕಾಗಿ ಜನಪ್ರತಿನಿಧಿಗಳ ಪಕ್ಷಾಂತರ ಹಾಗೂ ಕ್ರಾಸ್ ವೋಟಿಂಗ್ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ರಾಜಕಾರಣದ ಅತ್ಯಂತ ಸಾಮಾನ್ಯ ವಿದ್ಯಮಾನವಾಗಿ ಮಾರ್ಪಡ್ತಾ ಇದೆ. ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ ಮತ್ತು ಅದರ ಸುತ್ತ ಬೆಳೆದಿರುವಂತಹ ಒಂದಿಷ್ಟು ರಾಜಕೀಯ ಕೆಸರೆರ ಚಾಟ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಣಕಿಸುವಂತಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮದೇ ಪಕ್ಷದ ಶಾಸಕರು ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಮಾಡಿರುವುದಕ್ಕೆ ಬಿಜೆಪಿಯ ನಾಯಕರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ತಮ್ಮ ಪಕ್ಷಕ್ಕೆ ದ್ರೋಹ ಬಗೆದ ಶಾಸಕರನ್ನ ಪತ್ತೆ ಹಚ್ಚಿ ಭವಿಷ್ಯದಲ್ಲಿ ಅವರು ಯಾವುದೇ ಚುನಾವಣೆ ಎದುರಿಸದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಹಾರ್ಸ್ ಟ್ರೇಡಿಂಗ್ ನಡೆಸಿದೆ ಅಂತ ನೇರ ಆರೋಪ ಮಾಡಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಶಾಸಕರು ಮುಂಬೈಗೆ ಹೋದಾಗ ಅದನ್ನ ಕುದುರೆ ವ್ಯಾಪಾರ ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ಈಗ ತಾವೇನ್ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸ್ತಿದ್ದಾರೆ. ಜೊತೆಗೆ ಈ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನ ಚಾಣಕ್ಯ ನೀತಿ ಅಂತ ಕರೆಯೋದಕ್ಕೂ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದ್ ಕಡೆ ಗುಪ್ತ ಮತದಾನದ ಕಾರಣಕ್ಕಾಗಿ ಯಾರು ದ್ರೋಹ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲಾಗದ ಅಸಹಾಯಕತೆಯಲ್ಲಿರುವಂತಹ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಅವರು ಸತ್ಯಾಗ್ರಹ ಮತ್ತು ದೈವದ ಮೊರೆ ಹೋಗೋಕೆ ಸಿದ್ಧರಾಗಿದ್ದಾರೆ. ಪಕ್ಷಕ್ಕೆ ದ್ರೋಹ ಬಗೆದ ಶಾಸಕರು ಯಾರು ಅನ್ನೋ ಸತ್ಯ ಹೊರಬರಲೇಬೇಕು. ಇದಕ್ಕಾಗಿ ಧರ್ಮಸ್ಥಳದಲ್ಲಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗುವುದು. ಪಕ್ಷವೆಂಬ ತಾಯಿಗೆ ದ್ರೋಹ ಬಗೆದವರು ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿಯ ಮುಂದೆ ಪ್ರಮಾಣ ಮಾಡಿ ಸತ್ಯ ಏನು ಅನ್ನೋದನ್ನ ಹೇಳಲಿ ಅಂತ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ತಮ್ಮದೇ ಶಾಸಕರ ಮೇಲೆ ನಂಬಿಕೆ ಇಲ್ಲದೇನೆ ರಾಜಕೀಯ ಶಿಸ್ತು ಮತ್ತು ತನಿಖಾ ಸಮಿತಿಗಳನ್ನ ಬದಿಗಿಟ್ಟು ಸತ್ಯ ಪತ್ತೆ ಹಚ್ಚೋಕೆ ಶಾಸಕರನ್ನ ದೇವಸ್ಥಾನಕ್ಕೆ ಕರೆದೊಯ್ದು ಪ್ರಮಾಣ ಮಾಡಿಸೋಕೆ ಹೊರಟಿರೋದು ಇಂದಿನ ರಾಜಕೀಯದ ಇನ್ನೊಂದು ವಿಚಿತ್ರ ದುಸ್ಥಿತಿಗೆ ಸಾಕ್ಷಿ. ಆದ್ರೆ ಇಲ್ಲಿ ಎದ್ದಿರುವಂತಹ ಮುಖ್ಯ ಪ್ರಶ್ನೆ ಅಂತಂದ್ರೆ ನೈತಿಕತೆದು. ಸೊ ಬಿಜೆಪಿ ನಾಯಕರು ತಮ್ಮ ಶಾಸಕರು ಪಕ್ಷಕ್ಕೆ ದ್ರೋಹ ಮಾಡಿದ್ದನ್ನ ತಾಯಿಗೆ ಎಸಗಿದ ದ್ರೋಹ ಅಂತ ಬಿಂಬಿಸ್ತಿದ್ದಾರೆ. ಸೊ ಯಾವುದೇ ಜನಪ್ರತಿನಿಧಿ ತಾನು ಆರಿಸಿ ಬಂದಂತ ಒಂದು ಪಕ್ಷ ಅಥವಾ ಮತದಾರರಿಗೆ ದ್ರೋಹ ಬಗೆಯೋದನ್ನ ಯಾರೂ ಸಹ ಸಮರ್ಥಿಸೋಕ್ ಸಾಧ್ಯನೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಡೆಸಿದಂತ ರಾಜಕೀಯ ತಂತ್ರಗಾರಿಕೆ ಮತ್ತು ಅದಕ್ಕೆ ಮಣಿದ ಶಾಸಕರ ನಡೆ ಖಂಡಿತವಾಗ್ಲೂ ತಪ್ಪು. ಆದ್ರೆ ಇದೇ ನೀತಿಯನ್ನ ಇಡೀ ದೇಶದ ರಾಜಕಾರಣಕ್ಕೆ ಅನ್ವಯಿಸಿ ನೋಡಿದಾಗ ಬಿಜೆಪಿ ವಾದದಲ್ಲಿ ಬೂಟಾಟಿಕೆ ಎದ್ದು ಕಾಣಿಸುತ್ತೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸೊ ಇಡೀ ದೇಶದ ರಾಜಕಾರಣದಲ್ಲಿ ಪಕ್ಷಾಂತರ ಮತ್ತು ಕುದುರೆ ವ್ಯಾಪಾರಕ್ಕೆ ಒಂದು ಸಾಂಸ್ಥಿಕ ರೂಪ ಕೊಟ್ಟಿದ್ದೆ ಬಿಜೆಪಿಯ ಆಪರೇಷನ್ ಕಮಲ ಅನ್ನೋ ತಂತ್ರಗಾರಿಕೆ. ಸೊ ಇದೇ ಇತಿಹಾಸದಲ್ಲಿ ಸಾಲು ಸಾಲು ಉದಾಹರಣೆಗಳು ಸಿಗತ್ತೆ. 2008ರಲ್ಲಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ ವಿರೋಧ ಪಕ್ಷಗಳ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಉಪಚುನಾವಣೆ ನಡೆಸಿ ಸರ್ಕಾರ ರಚಿಸೋ ಮೂಲಕ ಈ ಆಪರೇಷನ್ ಕಮಲಕ್ಕೆ ಅಧಿಕೃತ ನಾಮಕರಣ ಮಾಡಲಾಯಿತು. ಅದು ಮಾಡಿದ್ಯಾರು? ಯಡಿಯೂರಪ್ಪನವರು. ಇಷ್ಟಕ್ಕೆ ನಿಲ್ಲದೆ ಇರುವಂತಹ ಈ ರಾಜಕೀಯ ದಾಳ 2019ರಲ್ಲಿ ಕರ್ನಾಟಕದ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಮತ್ತೊಮ್ಮೆ ಪ್ರದರ್ಶನವಾಗಿ 17 ಶಾಸಕರು ದಿಢೀರ್ ಅಂತ ರಾಜೀನಾಮೆ ಕೊಟ್ಟು ಮುಂಬೈ ರೆಸಾರ್ಟ್ ಸೇರುವಂತೆ ಮಾಡಿದ್ರು. ಇದೇ ಮಾದರಿಯನ್ನ ದೇಶದ ಇತರ ರಾಜ್ಯಗಳಿಗೂ ವಿಸ್ತರಿಸಿದಂಥ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಕಮಲ್ನಾಥ್ ಸರ್ಕಾರವನ್ನ ಉರುಳಿಸಿದ್ರು. ಗೋವಾದಲ್ಲಿ ಇಡೀ ಕಾಂಗ್ರೆಸ್ ಶಾಸಕಾಂಗ ಪಕ್ಷವನ್ನ ತನ್ನತ್ತ ಸೆಳೆದುಕೊಂಡು ಮತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ NCP ಪಕ್ಷಗಳನ್ನೇ ಸೀಳಿ ತನಗೆ ಅನುಕೂಲವಾಗುವಂತೆ ಅಧಿಕಾರ ಹಿಡಿದ್ರು. ಬಿಜೆಪಿಯ ಆಪರೇಷನ್ ಕಮಲ ವಾಷಿಂಗ್ ಮಷೀನ್ ರಾಜಕಾರಣ ಹೆಮ್ಮರವಾಗಿ ಈಗ ಪಶ್ಚಿಮ ಬಂಗಾಳದ ತನಕ ಹಬ್ಬಿಕೊಂಡಿದೆ. ಸೊ ತನಿಖಾ ಸಂಸ್ಥೆಗಳ ಭಯ ಅಥವಾ ಅಧಿಕಾರಿಗಳ ಆಮಿಷ ಒಡ್ಡಿ ಇಡೀ ದೇಶದಾದ್ಯಂತ ಜನಾದೇಶವನ್ನು ಬುಡಮೇಲ್ ಮಾಡಿದಂಥ ಇಂತಹ ಸ್ಪಷ್ಟ ಉದಾಹರಣೆಗಳು ಕಣ್ಣ ಮುಂದೆ ಇರುವಾಗ ಇಂದು ಬಿಜೆಪಿ ನಾಯಕರು ಕೇವಲ ತಮ್ಮದೇ ಪಕ್ಷಕ್ಕೆ ದ್ರೋಹ ಆಗಿದೆ ಅಂತ ನೈತಿಕತೆಯ ಮಾತಾಡುವುದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ. ಸೊ ಬಿಜೆಪಿ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲಾ ಪ್ರಮುಖ ಪಕ್ಷಗಳ ಶಾಸಕರನ್ನ ಸೆಳೆದು ಸರ್ಕಾರಗಳನ್ನ ರಚಿಸಿದ ಇತಿಹಾಸವನ್ನ ಹೊಂದಿದೆ. ತಮಗೆ ಅನುಕೂಲ ಆದಾಗ ಶಾಸಕರನ್ನ ಸೆಳೆಯೋದಕ್ಕೆ ಆಪರೇಷನ್ ಕಮಲ ಅಥವಾ ರಾಜಕೀಯ ತಂತ್ರಗಾರಿಕೆ ಅಂತ ಕರೆದುಕೊಳ್ಳುವಂತ ಬಿಜೆಪಿ ಬೇರೆ ಪಕ್ಷಗಳು ಅದನ್ನೇ ಮಾಡಿದಾಗ ಮಾತ್ರ ಇದನ್ನ ದ್ರೋಹ ಅಂತ ಕರೆಯೋದು ಎಷ್ಟು ಸರಿ? ತನಿಖಾ ಸಂಸ್ಥೆಗಳ ಬೆದರಿಕೆ, ಅಧಿಕಾರದ ಆಮಿಷ ಅಥವಾ ಕೋಟ್ಯಾಂತರ ರೂಪಾಯಿಗಳ ಹಣದ ವ್ಯವಹಾರದ ಮೂಲಕ ಬೇರೆ ಪಕ್ಷಗಳ ಶಾಸಕರು ತಮ್ಮ ಪಕ್ಷಕ್ಕೆ ಬರುವಂತೆ ಮಾಡೋದು ಇದೇ ಬಿಜೆಪಿಯ ನಿಯಮಿತ ರಾಜಕೀಯ ಶೈಲಿ. ಅಂದ್ರೆ ತಮ್ಮ ಶಾಸಕರು ಪಕ್ಷ ತೊರೆದ್ರೆ ಮಾತ್ರ ಅದು ತಾಯಿಗೆ ಬಗೆದ ದ್ರೋಹ, ಆದ್ರೆ ತಾವು ಬೇರೆ ಪಕ್ಷಗಳ ಶಾಸಕರನ್ನ ಸೆಳೆದ್ರೆ ಅದು ರಾಜಕೀಯ ಚಾಣಾಕ್ಷತನ ಅನ್ನುವಂಥ ದ್ವಂದ್ವ ನಿಲುವು ಇಂದಿನ ರಾಜಕಾರಣದ ಕರಾಳ ಮುಖ.
ಈ ಇಡೀ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಸಾರ್ವಜನಿಕರಲ್ಲಿ ರಾಜಕಾರಣಿಗಳ ಮೇಲಿನ ವಿಶ್ವಾಸನೆ ಸಂಪೂರ್ಣವಾಗಿ ಹೊರಟು ಹೋಗ್ಬಿಟ್ಟಿದೆ. ರಾಜಕಾರಣದಲ್ಲಿ ಇಂಥ ಶಾಸಕರ ಖರೀದಿ ಪ್ರಕ್ರಿಯೆ ಎಷ್ಟು ತಳಮಟ್ಟಕ್ಕೆ ಇಳಿದಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಇನ್ನು ನಮ್ಮ ರಾಜಕಾರಣದಲ್ಲಿ ಕುದುರೆ ವ್ಯಾಪಾರ ಅನ್ನೋದು ಎಷ್ಟು ಮುಖ್ಯ ವಾಹಿನಿಯಾಗಿದೆ ಮತ್ತು ರಾಜಕೀಯ ಪಕ್ಷಗಳಿಗೆ ಒಪ್ಪಿತವಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಇನ್ನು ಮುಂದೆ ಶಾಸಕರು ಮತ್ತು ಸಂಸದರಿಗೆ IPL ಮಾದರಿಯಲ್ಲೇ ಬಹಿರಂಗ ಹರಾಜು ಪ್ರಕ್ರಿಯೆನ ಆಯೋಜಿಸೋದೊಂದು ಬಾಕಿ ಉಳಿದಿದೆ. ಕನಿಷ್ಠ ಪಕ್ಷ ಇಂಥದ್ದೊಂದು ಅಧಿಕೃತ ಮತ್ತು ಬಹಿರಂಗ ಹರಾಜು ಪ್ರಕ್ರಿಯೆ ನಡೆದ್ರೆ ತೆರೆಮರೆಯಲ್ಲಿ ನಡೆಯುವಂತಹ ಕೋಟಿ ಕೋಟಿ ರೂಪಾಯಿಗಳ ವ್ಯವಹಾರದ ಸತ್ಯ ಏನು ಅನ್ನೋದು ದೇಶದ ನಾಗರಿಕರಿಗಾದ್ರೂ ಪಾರದರ್ಶಕವಾಗಿ ಗೊತ್ತಾಗುತ್ತೆ. ಇದನ್ನ ಪ್ರತಿ ವರ್ಷದ ಒಂದು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಿ ದೂರದರ್ಶನದಲ್ಲಿ ನೇರ ಪ್ರಸಾರ ಮಾಡುವಂತ ದುಸ್ಥಿತಿಗೆ ಇಂದಿನ ವ್ಯವಸ್ಥೆ ಬಂದು ತಲುಪಿದೆ. ಮೇಲ್ನೋಟಕ್ಕೆ ಇದು ಅತ್ಯಂತ ಮಾರ್ಮಿಕ ಅಥವಾ ಹಾಸ್ಯಾಸ್ಪದದಂತೆ ಕಂಡ್ರೂ ಸಹ ಇಂದಿನ ರಾಜಕೀಯ ನೈತಿಕತೆಯ ಸಂಪೂರ್ಣ ಪತನಕ್ಕೆ ಇದು ಹಿಡಿದಂಥ ಒಂದು ಕನ್ನಡಿ ಅಂತಾನೆ ಹೇಳ್ಬೋದು. ಮತದಾರರು ತಮ್ಮ 5 ವರ್ಷಗಳ ಭವಿಷ್ಯ ಮತ್ತು ಅಭಿವೃದ್ಧಿಯನ್ನು ನಂಬಿಕೊಂಡು ವೋಟ್ ಹಾಕಿ ಆರಿಸಿ ಕಳುಹಿಸಿದಂಥ ಶಾಸಕರು ತಮಗೆ ಸಿಗೋ ಒಂದಿಷ್ಟು ವೈಯಕ್ತಿಕ ಲಾಭ, ಹಣ ಹಾಗೂ ಅಧಿಕಾರದ ಆಮಿಷಗಳಿಗೆ ಒಳಗಾಗಿ ಮಾರುಕಟ್ಟೆ ಒಂದು ಸರಕಿನಂತೆ ವರ್ತಿಸ್ತಾ ಇರೋದು ಇಡೀ ಪ್ರಜಾಪ್ರಭುತ್ವದ ಆಶಯ ಮತ್ತು ಮತದಾರರ ನಂಬಿಕೆಗೆ ಸಿಗ್ತಾ ಇರುವಂತಹ ಒಂದು ದ್ರೋಹ. ಯಾವಾಗ ರಾಜಕೀಯ ಪಕ್ಷಗಳು ತಮ್ಮ ಸಿದ್ಧಾಂತವನ್ನ ಮರೆತು ಕೇವಲ ಸೀಟುಗಳ ಸಂಖ್ಯೆ ಮತ್ತು ಅಧಿಕಾರ ಹಿಡಿಯೋದನ್ನೇ ಪರಮ ಗುರಿಯಾಗಿಸಿಕೊಳ್ಳುತ್ತೋ ಆಗ ಇಂಥ ಅಡ್ಡ ಮತದಾನ ಮತ್ತು ಕುದುರೆ ವ್ಯಾಪಾರಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಕಾಂಗ್ರೆಸ್ ಇರಲಿ, BJP ಇರಲಿ, ಅಧಿಕಾರಕ್ಕಾಗಿ ಜನಾದೇಶವನ್ನು ದುರುಪಯೋಗಿ ಪಡಿಸಿಕೊಳ್ಳುವಂತಹ ಇಂಥ ನಡವಳಿಕೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾರಕ. ರಾಜಕೀಯ ಪಕ್ಷಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೈತಿಕತೆಯ ವ್ಯಾಖ್ಯಾನವನ್ನು ಬದಲಿಸೋದು ನಿಲ್ಲಿಸದೇ ಇದ್ರೆ ಈ ವ್ಯವಸ್ಥೆ ಸುಧಾರಿಸೋಕೆ ಸಾಧ್ಯನೇ ಇಲ್ಲ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಾರ್ಟಿಗಳು ಇದನ್ನ ಮಾಡ್ಕೊಂಡು ಬಂದಿದೆ. ಆದ್ರೆ ಅದನ್ನ ಪ್ರಜಾಪ್ರಭುತ್ವವನ್ನು ಉರುಳಿಸೋ ಮಟ್ಟಕ್ಕೆ ಜಗಜ್ಜಾಹೀರು ಮಾಡಿದ್ದ ಕೀರ್ತಿ ಮಾತ್ರ BJPಗೆ ಸಲ್ಲತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.